Hello friends, this is a motivational story. In this video, I wrote a motivational story and decorated the page creatively for you all. Watch till the end for the full design and story inspiration. It is really very nice story. You enjoy. This is in Kannada. ಗಂಟೆ 9 ಆದಂತೆ ಬರ್ತ್ಡೇ ಪಾರ್ಟಿಗೆ ಬಂದವರು ಒಬ್ಬೊಬ್ಬರಾಗಿ ಹೊರಟರು. ಚಿಕ್ಕದಾಗಿರುವ ಪಾರ್ಟಿ. ಸವಿತಾ ಡೈನಿಂಗ್ ಟೇಬಲ್ ಮೇಲಿರುವ ಮಿಕ್ಕಿರುವ ಕೇಕ್ ತೆಗೆದು ಫ್ರಿಜ್ಜಿನಲ್ಲಿ ಇಡುತ್ತಾ ಕೆಲಸದವಳಿಗೆ ಸಹಾಯ ಮಾಡುತ್ತಾ ಗಡಿಯಾರವನ್ನು ನೋಡಿದಳು. ಇದು ಮನೆಯೊಡ್ತಿ ಪ್ರೇರಣಾಳ ಗಮನಕ್ಕೆ ಬಂದಿತ್ತು. ಸವಿತಾ ಪ್ರೇರಣಾನ ಮನೆಯಲ್ಲಿ ಅಡುಗೆ ಕೆಲಸವನ್ನು ಮಾಡುತ್ತಿದ್ದಳು. ಇವತ್ತಿನ ಬರ್ತ್ಡೇ ಪಾರ್ಟಿಯಲ್ಲಿರುವ ತರಾವರಿ ಕೇಕ್, ಬಿಸ್ಕತ್ ಎಲ್ಲವನ್ನೂ ಸವಿತಾನೇ ಮಾಡಿದ್ದಳು. ಬರ್ತ್ಡೇಗೆ ಬಂದಿರುವ ಪ್ರೇರಣಾಳ ಸ್ನೇಹಿತೆಯರು ಎಲ್ಲರೂ ಹೊಗಳಿದ್ದೇ ಹೊಗಳಿದ್ದು. ಪ್ರೇರಣಾ ಸವಿತಾಳಿಗೆ ಕೇಕು, ಸಮೋಸ ಎಲ್ಲವನ್ನೂ ಹಾಕಿಕೊಟ್ಟಾಗ ಸವಿತಾಳ ಕಣ್ಣಂಚಿನಲ್ಲಿ ಸಣ್ಣ ಹನಿ. ಪ್ರೇರಣಾಳಿಗೆ ಹೇಳಿ ಬೇಗನೆ ಮನೆ ಕಡೆ ಹೆಜ್ಜೆ ಹಾಕಿದಳು. ಮಗನದೇ ಧ್ಯಾನ. ದಿನವೆಲ್ಲ ಬೇಗನೆ ಮನೆಗೆ ಬರುವವಳಿಗೆ ಇವತ್ತು ಸ್ವಲ್ಪ ಲೇಟಾಗಿತ್ತು. ಬಸ್ ಸ್ಟಾಪಿಗೆ ಬಂದು ನಿಂತು ಉಸಿರು ತೆಗೆದುಕೊಳ್ಳುವಷ್ಟರಲ್ಲಿ ಬಸ್ ಬರುವುದು ಕಾಣಿಸಿತು. ಸದ್ಯ ಬೇಗನೆ ಮನೆಗೆ ಮುಟ್ಟುವೆಂದು ನಿಟ್ಟುಸಿರು ಬಿಟ್ಟಳು. ಬಸ್ ಹತ್ತುತ್ತಿದ್ದವಳಿಗೆ ವಿಂಡೋ ಸೀಟ್ ನೋಡಿ ಸಂತಸವಾಯಿತು. ಬಸ್ ಹೊರಟೊಡನೆ ಮನಸ್ಸು ಹಾಗೇ ಹಿಂದಕ್ಕೆ ಜಾರಿತು. ಸವಿತಾಳ ತಂದೆ ತಾಯಿ ತುಂಬ ಶ್ರೀಮಂತರಲ್ಲಿದ್ದರೂ ಅನುಕೂಲವಾಗಿಯೇ ಇದ್ದರು. ಸವಿತಾ ಓದುವಾಗ ಬೇರೆ ಬೇರೆ ಹವ್ಯಾಸಗಳು, ಕೇಕ್, ಬಿಸ್ಕತ್ ಮಾಡುವುದು, ಹೂವಿನ ಗಿಡ ಬೆಳೆಸುವುದು, ಚಿಕ್ಕ ಚಿಕ್ಕ ಸಂತೋಷದಲ್ಲಿ ಖುಷಿಯಾಗಿರುವುದು ಅವಳ ಸ್ವಭಾವ. ಓದು ಮುಗಿಸಿದೊಡನೆ ಒಳ್ಳೆಯ ಸಂಬಂಧ ಬಂದಿತ್ತೆಂದು ಅನಂತನೊಡನೆ ಮದುವೆಯೂ ಆಯಿತು. ಅನಂತನ ಕೆಲಸವೂ ಚೆನ್ನಾಗಿ ಇತ್ತು. 2 ವರ್ಷಗಳಲ್ಲಿ ಚೇತನನ ಆಗಮನ ಎಲ್ಲವೂ ಚೆನ್ನಾಗಿ ಇತ್ತು. ಮಗನ ಆಟ ಪಾಠ, ದಿನಗಳು ಉರುಳಿದ್ದೇ ಗೊತ್ತಾಗಲಿಲ್ಲ ಸವಿತಾಳಿಗೆ. ಗಂಡನ ಬೇಕು ಬೇಡ, ಮಗನ ಪಾಲನೆ ಇದೇ ಪ್ರಪಂಚವಾಯಿತು. ಇತ್ತೀಚೆಗೆ ಗಂಡ ಮನೆಗೆ ಬರುವುದು ತಡವಾಗುತ್ತಿತ್ತು. ವೀಕೆಂಡ್ ಕೂಡ ಕೆಲಸ. ಅವಳಿಗೆ ಕೆಲಸದ ಒತ್ತಡವಿರಬಹುದು ಎಂದುಕೊಂಡವಳಿಗೆ ಸ್ಕೂಲ್ ಫಂಕ್ಷನ್ಗೆ ಗಂಡ ಬರದಿದ್ದಾಗ ಬೇಜಾರಾಯಿತು. ಮಗನ ಜೊತೆಯಲ್ಲಿ ಆಟೋದಲ್ಲಿ ಮನೆಗೆ ಬಂದಳು. ಅನಂತ್ ಮನೆಗೆ ಬಂದು ನಿನ್ನ ಜೊತೆ ಮಾತಾಡಬೇಕು ಎಂದಾಗ ಸ್ಕೂಲಡೆ ಯಾಕೆ ಬರಲಿಲ್ಲ ಅನ್ನುವ ಮಾತು ಗಂಟಲಲ್ಲಿ ಉಳಿದುಕೊಂಡಿತು. ಅನಂತ್ ತಾನು ತನ್ನ ಆಫೀಸಿನಲ್ಲಿರುವ ಸಹ ಉದ್ಯೋಗಿಯನ್ನು ಇಷ್ಟಪಟ್ಟಿರುವುದಾಗಿ, ಅವಳನ್ನು ಮದುವೆಯಾಗುವುದಾಗಿ, ವಿಚ್ಛೇದನ ತೆಗೆದುಕೊಳ್ಳಬೇಕು, ನಾನು ನಿನಗೆ ಏನೂ ಅನ್ಯಾಯ ಮಾಡುವುದಿಲ್ಲ, ತಿಂಗಳಿಗೆ ನಿನಗೆ ಖರ್ಚಿಗೆ ಕಳಿಸುತ್ತೇನೆ ಎಂದು ಹೇಳಿದಾಗ ಕುಣಿದು ಕುಪ್ಪಳಿಸಿ ಸುಸ್ತಾಗಿ ಮಲಗಿರುವ ಮಗನ ಮುದ್ದಾದ ಮುಖವನ್ನು ನೋಡಿ ಏನು ಹೇಳಬೇಕೆಂದು ತೋಚದೆ ಕಲ್ಲಿನಂತೆ ಕುಳಿತಿದ್ದಳು ಸವಿತಾ. ಸ್ಟಾಪ್ ಬಂತು ಎಂದು ಕಂಡಕ್ಟರ್ ಕೂಗಿದಾಗ ವಾಸ್ತವಕ್ಕೆ ಬಂದು ಲಘುಬಗೆಯಿಂದ ಇಳಿದು ಮನೆಗೆ ಹೊರಟಳು. ಕೀ ತೆಗೆದು ಒಳಗಡೆ ಇಟ್ಟಾಗ ಮಗ ಓದಿಕೊಳ್ಳುತ್ತಿದ್ದ. ಮನಸ್ಸಿಗೆ ಎಷ್ಟೋ ನೆಮ್ಮದಿ ಎನಿಸಿ ತಂದಿರುವ ಕೇಕು, ಸಮೋಸ ಇಬ್ಬರೂ ತಿಂದು ಮಗನಿಗೆ ಮಲಸಿ ಫೋನ್ ಕೈಗೆತ್ತಿಕೊಂಡಳು. ಗಂಡ ಹಾಕಿರುವ 15,000 ದುಡ್ಡು ನೋಡಿದಾಗ ಭಾರವಾದ ಉಸಿರು ಚೆಲ್ಲಿದಳು. ಹಾಗೆ ಒಂದು ನಿರ್ಧಾರ ಮಾಡಿದಳು. ಈ ತಿಂಗಳ ಸಂಬಳದಲ್ಲಿ ತನಗೆ ಒಂದು ಮೈಕ್ರೋವೇವ್ ಕೊಡಿಸಿ ಎಂದು ಪ್ರೇರಣಾ ಮೇಡಮ್ಗೆ ಕೇಳಬೇಕು ಎಂದುಕೊಂಡಳು. ಮೈಕ್ರೋವೇವ್ ಕೂಡ ಮನೆಗೆ ಬಂತು. ಅದರಲ್ಲಿ ಬಿಸ್ಕತ್ ಕೇಕ್ಗಳನ್ನು ಮಾಡುವುದು, ಅಕ್ಕಪಕ್ಕದವರಿಗೆ ಕೊಡಲು ಶುರು ಮಾಡಿದಳು. ಶುಚಿಯಾಗಿ ಮಾಡುವುದರಿಂದ ಆರ್ಡರ್ಗಳು ಕೂಡ ಚೆನ್ನಾಗಿ ಬರಲು ಪ್ರಾರಂಭವಾಯಿತು. ಚೇತನ್ ಕೂಡ ಚೆನ್ನಾಗಿ ಓದಿಕೊಂಡು ಕಾಲೇಜಿಗೆ ಸೇರಿಕೊಂಡ. ಸವಿತಾ ಬೇಕಿಂಗ್ ತರಬೇತಿ ಕ್ಲಾಸುಗಳನ್ನು ತೆಗೆದುಕೊಂಡು ಅದರಲ್ಲಿ ಬರುವ ಕೆಲಸದ ಅಗತ್ಯವಿರುವ ಮಹಿಳೆಯರನ್ನು ತನ್ನ ಕೇಕ್, ಬಿಸ್ಕತ್ ಮಾಡುವ ಯೂನಿಟ್ನಲ್ಲಿ ಸೇರಿಸಿಕೊಂಡು ವಹಿವಾಟು ಕೂಡ ಚೆನ್ನಾಗಿ ನಡೆಯಲು ಪ್ರಾರಂಭವಾಯಿತು. ಎಷ್ಟೋ ವರ್ಷಗಳ ನಂತರ ಅನಂತನ ಫೋನ್ ಬಂದಾಗ ನಿನ್ನ ನೋಡಬೇಕು, ಸಿಗುತ್ತೀಯಾ ಎಂದಾಗ ಆಯಿತು ಎಂದು ಒಪ್ಪಿಕೊಂಡಳು. ಹೋಟೆಲ್ನಲ್ಲಿ ತನಗಿಂತ ಎತ್ತರಕ್ಕೆ ಬೆಳೆದ ಮಗನನ್ನು ನೋಡಿ ಕಣ್ಣುಗಳು ಸಂತೋಷ ಸೂಚಿಸಿದವು. ಅವನ ಪಕ್ಕ ಕುಳಿತಿರುವ ಸವಿತಾಳ ಕಣ್ಣಲ್ಲಿರುವ ಆತ್ಮವಿಶ್ವಾಸ ನೋಡಿ ಅನಂತನ ಕಣ್ಣುಗಳು ಹಾಗೇ ಕೆಳಗಡೆ ನೋಡಿ ಬಾಡಿದ ಮುಖದಲ್ಲಿ ಬಲವಂತದ ನಗು ತಂದುಕೊಂಡು ಕುಳಿತುಕೊಂಡ. ಮಗು ನಿರ್ವಿಕಾರ ಭಾವದಿಂದ ತಂದೆಯನ್ನು ನೋಡುತ್ತಿದ್ದ. ಸವಿತಾ ಏನು ಮಾತನಾಡಬೇಕು ಎಂದು ಕೇಳಿದಾಗ ತನಗೆ ಮನೆಯ ಸಾಲ, ಮಕ್ಕಳ ವಿದ್ಯಾಭ್ಯಾಸ ಖರ್ಚು, ಹಾಗಾಗಿ ತನಗೆ ಇನ್ನು ದುಡ್ಡು ಕೊಡುವುದು ಕಷ್ಟ ಎಂದು ಹೇಳಿದಾಗ ಯಾವುದೇ ಭಾವನೆಗಳಿಲ್ಲದೆ ಸವಿತಾ ಮಗನಡೆನೆ ನೋಡಿ ಅನಂತ್ ಆಗಾಗ ಹಾಕಿರುವ ದುಡ್ಡು ಎಷ್ಟು ಅಂತ ನೋಡಿದಾಗ ಸುಮಾರು 3 ಲಕ್ಷದಷ್ಟು ಇತ್ತು. ತಾನು ಸಂಪಾದಿಸಲು ಶುರು ಮಾಡಿದಾಗಿಂದ ಆ ದುಡ್ಡನ್ನು ಅವಳು ಮುಟ್ಟಿಯೇ ಇರಲಿಲ್ಲ. ಪಕ್ಕದಲ್ಲಿರುವ ಮಗನಿಗೆ ಈ ದುಡ್ಡು ನಿನಗೇನಾದರೂ ಬೇಕಾ ಎಂದು ಕೇಳಿದಾಗ ತಕ್ಷಣ ತನಗೆ ಅದರ ಅವಶ್ಯಕತೆ ಇಲ್ಲ ಎಂದು ಹೇಳಿದ. ಸವಿತಾ ಚೆಕ್ ಬುಕ್ಕನ್ನು ತೆಗೆದು ಅಷ್ಟು ಹಣಕ್ಕೆ ಚೆಕ್ ಬರೆದು ಅನಂತನ ಮುಂದಿಟ್ಟು ಏನು ಹೇಳಬೇಕೆಂದು ತೋಚದೆ ಅನಂತ್ ಕಲ್ಲಿನಂತೆ ಕುಳಿತಿದ್ದ. ವೇಟರ್ ಬಿಲ್ ತರಲು ದುಡ್ಡು ಕೊಟ್ಟು ಮಗನ ಜೊತೆ
ನಡೆದಳು. ಅವಳ ಹೆಜ್ಜೆಯಲ್ಲಿರುವ ಆತ್ಮವಿಶ್ವಾಸ, ಮುಖದಲ್ಲಿರುವ ಬೆಳಕಿನ ಛಾಯೆ ಮಾಡಿರುವ ಸಂಘರ್ಷದ ಫಲಿತಾಂಶದಂತಿತ್ತು. ಈ ಕಥೆಗೆ ನಾನು ಯಾವುದೇ ಶೀರ್ಷಿಕೆಯನ್ನು ಇಟ್ಟಿಲ್ಲ. ನೀವು ಕಥೆಯನ್ನು ಕೇಳಿ ಓದಿದ ಮೇಲೆ ನಿಮಗೆ ಅನಿಸಿದ ಶೀರ್ಷಿಕೆಯನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕತೆ ಹೇಗೆ ಅನ್ನಿಸ್ತು, ಕತೆ ಪೇಪರಿಗೆ ಡಿಸೈನ್ ಮಾಡಿರೋದು ಡಿಸೈನ್ ಹೇಗಿದೆ, ಕ್ರಿಯೇಟಿವ್ ಕ್ಯಾನ್ವಸಿಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ ಎಂದು ಹೇಳುತ್ತಾ ಧನ್ಯವಾದಗಳು ವೀಕ್ಷಕರೇ.